ನಮಸ್ಕಾರ. ನಾವು ಪಾರ್ವತಿನಗರ್ ಮಹಾಗಣಪತಿ ಯುವಕರ ಮಂಡಳಿ ಕಡೆಯಿಂದ ಮಾತಾಡ್ತಾ ಇರೋದು. ಈ ಇಂದಿನವರೆಗೂ ಬಳ್ಳಾರಿಯಲ್ಲಿ ಯಾರು ಈ ಥರ ಒಂದು ಇವೆಂಟ್ ಮಾಡಿಲ್ಲ. ಏನು ಅಂತಂತಂದರೆ, ಪ್ರಥಮ ಪೂಜೆ ಅಂತೇಳಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಭಾಗವಾಗಿ ನಾವು ಗಣಪತಿಯ ಮಾಡೋಕ್ಕೆ ಏನು ಮಣ್ಣನ್ನು ಬೇಕಾಗಿ ಬಳಸ್ತಿದ್ದೇವೋ ಆ ಮಣ್ಣನ್ನು ತಗೊಂಬಂದು ಪೂಜೆ ಮಾಡಿಬಿಟ್ಟು ಅದೇ ಮಣ್ಣಿಂದ ನಾವು ಎಕೋ ಫ್ರೆಂಡ್ಲಿ ಗಣೇಶವನ್ನು ಈ ವರ್ಷ ನಾವು ಮಾಡ್ತಾ ಇದ್ದೀವಿ. ಸತತವಾಗಿ 6 ವರ್ಷಗಳಿಂದನೂ ನಾವು ಎಕೋ ಫ್ರೆಂಡ್ಲಿ ಗಣೇಶನೇ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲ ಹುಡುಗರು ತಂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿ, ಮಹಾರಾಷ್ಟ್ರ ಕಡೆಯಲ್ಲಿ ಈ ಮಣ್ಣನ್ನು ತಗೊಂಡು ಬಂದು ಅದನ್ನ ಪೂಜೆ ಮಾಡಿ ಪಾತ್ ಪೂಜಾ ಅಂತೇಳಿ ಮಾಡ್ತಾರೆ. ಅದು ಅದೇ ಮಣ್ಣನ್ನು ತಗೊಂಡೋಗಿ ಗಣೇಶನ್ನು ಮಾಡಿ ಆ ಗಣೇಶವನ್ನು ವಿಗ್ರಹವನ್ನು ಸ್ಥಾಪಿಸಿ ಅದನ್ನೇ ಪೂಜೆ ಮಾಡಿ ಆಮೇಲೆ ಅದನ್ನು ವಿಸರ್ಜನೆ ಮಾಡುವ ಒಂದು ಪ್ರಕ್ರಿಯೆ ಮಹಾರಾಷ್ಟ್ರ ಸೈಡಲ್ಲಿದೆ. ನಾವು ಕರ್ನಾಟಕದಲ್ಲಿ ಇದ್ದು ನಾವು ಮಹಾರಾಷ್ಟ್ರದ ಏನು ಪರಂಪರೆ, ಎಲ್ಲಿ ಗಣೇಶ ಚತುರ್ಥಿ ಉದ್ಭವ ಆಯಿತು ಅಲ್ಲಿಯ ಪರಂಪರೆಯನ್ನು ನಾವು ಒಂದು ಸ್ವಲ್ಪ ಅಳವಡಿಸ್ಕೊಳ್ತಾ ಈ ವರ್ಷ ನಾವು ಮುಂದೂಡಿದ್ದೇವೆ. ಎಲ್ಲರೂ ಬರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕುರುವಳಿ ಅಂತ. ಇಲ್ಲೇ ಪಾರ್ವತಿನಗರ್ ಸೆಕೆಂಡ್ ಲಿಂಕ್ ರೋಡಿಂದ ಮಾತಾಡ್ತಾ ಇರೋದು. ಇದು ನಮ್ಮ ಸೆಕೆಂಡ್ ಲಿಂಕ್ ರೋಡಲ್ಲಿ ಗಣಪತಿ ಪ್ರಾರಂಭ, ಈ ಒಂದು ಪ್ರಥಮ ಪೂಜೆ ಅಂತ ಪ್ರಾರಂಭ ಮಾಡಿದ್ದೀವಿ. ಇದು 6ನೇ ವರ್ಷ. ಇಲ್ಲಿ ನಮ್ಮ ಸೆಕೆಂಡ್ ಲಿಂಕ್ ರೋಡಲ್ಲಿ ಕೂಡಿಸ್ತಾ ಇರೋದು 6ನೇ ವರ್ಷ. ಇದು 1 ತಿಂಗಳ ಮುಂಚೆನೆ ಪ್ರಥಮ ಪೂಜೆ ಅಂತ ನಮ್ಮ ಹುಡುಗರೆಲ್ಲ ಸೇರಿ ಅರೇಂಜ್ ಮಾಡಿರೋಂಥ ಒಂದು ಕಾರ್ಯಕ್ರಮ. ಗಣಪತಿಗೆ ಪ್ರಥಮ ಪೂಜೆ ಅಂತ ಮಾಡ್ತಾರೆ. ಆ ಒಂದು ಇದರಲ್ಲಿ ಈ ನಮ್ಮ ಹುಡುಗರು ಮಹಾಗಣಪತಿ ಅನ್ನೋ ಒಂದು ಟೈಟ್ಲ್ ಅಲ್ಲಿ ಅನಾವರಣ ಮಾಡುವಂತ ಇದೊಂದು ಸಂದರ್ಭ. ಹಂಗಾಗಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಮ್ಮ ಹುಡುಗರೆಲ್ಲ ಸೇರಿ ಅರೇಂಜ್ ಮಾಡಿದ್ದಾರೆ. ಈ ಒಂದು ಪ್ರಥಮ ಪೂಜೆಯನ್ನು ನಮ್ಮ ಕರ್ನಾಟಕದಲ್ಲಿ ಬಹಳ ಕಡಿಮೆ ಮಾಡ್ತಾರ. ಈ ನಾರ್ತ್ ಇಂಡಿಯನ್ಸ್ ಬಾಂಬೆದವರು ಆಗ್ಲಿ, ಆ ಕಡೆ ನಾರ್ತ್ ಇಂಡಿಯನ್ಸ್ ಎಲ್ಲ ಡೆಲ್ಲಿಯವರಲ್ಲಿ ಅದೆಲ್ಲ ಪ್ರಥಮ ಪೂಜೆ ಅಂತ ಅಲ್ಲಿ ಜಾಸ್ತಿ ಮಾಡ್ತಾರ. ಅದೇ ಒಂದು ದೃಷ್ಟಿಯಿಂದ ನಾವು ಒಂದು ಬಳ್ಳಾರಿಯಲ್ಲಿ ಆ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅಂದುಕೊಂಡಿದ್ದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ಲಸ್ ಈ ಒಂದು ಉದ್ಘಾಟನೆಗೆ ನಮ್ಮ ಪ್ರೀತಿಯ ಮೇಯರ್ ಆದ ಗಾದೆಪ್ಪಣ್ಣನವರು ಬಂದು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಆ ಒಂದು ಸಂತೋಷ ನಮಗೆ ಬಹಳ ಸಂತೋಷ ಆಗಿದೆ. ಸರ್ ನಮಸ್ತೆ, ನನ್ನ ಹೆಸರು ಹೇಮಾ ಮಂಜುನಾಥ್ ಹೊಸೂರು ಮಠ ಅಂತೇಳಿ. ನಾನು ಪಾರ್ವತಿ ನಗರದ ನಿವಾಸಿಯಾಗಿದ್ದೀನಿ. ಸೊ ಇವತ್ತು ನಮ್ಮ ಮುದ್ದು ಮಕ್ಕಳೆಲ್ಲ ಸೇರ್ಕೊಂಡು ಪಾರ್ವತಿ ನಗರದಲ್ಲಿ ಒಂದು ಏನಂದ್ರೆ ಕೇದಾರ್ನಾಥ್ ಒಂದು ಮಾದರಿಯಲ್ಲಿ ಈ ಒಂದು ಅನಾವರಣವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಅನಾವರಣ ಕಾರ್ಯಕ್ರಮಕ್ಕೆ ಅಂದ್ರೆ ಇದು ಎಲ್ಲಿ ಅಂದ್ರೆ ಮಹಾರಾಷ್ಟ್ರ ಶೈಲಿಯಲ್ಲಿ ಈ ರೀತಿ ಮಾಡ್ತಾ ಇರೋದು. ಹಾಗಾಗಿ ಇದು ಮೊದಲಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಪ್ರಥಮವಾಗಿ ಈ ತರ ಮಾಡ್ತಾ ಇರೋದಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಮ್ಗೆ ಎಲ್ಲ ಖುಷಿ ಇದೆ. ಮತ್ತೆ ಈಗೊಂದು ಅನಾವರಣ ಕಾರ್ಯಕ್ರಮಕ್ಕೆ ಶ್ರೀಯುತ ಗಾದೆಪ್ಪ ಅವರು ಕೂಡ, ಮಾನ್ಯ ಮಹಾನಗರ ಪಾಲಿಕೆ ಮೇಯರ್ ಕೂಡ ಬಂದಿದ್ರು. ಒಂಥರ ತುಂಬಾ ಹೆಮ್ಮೆ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಪಾರ್ವತಿ ಮುದ್ದು ಮಕ್ಕಳು ಎಲ್ಲ ಅನಾವರಣಗೊಳಿಸ್ತಾ ಇದ್ದಾರೆ. ಎಲ್ರಿಗೂ ಶುಭ ಆಗ್ಲಿ ಅಂತೇಳಿ ಹಾರೈಸ್ತೀನಿ.